ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಎಲ್ಲ ಥರ ವೆರೈಟಿ ರೈಸ್ಗೆ, ಚಪಾತಿಗೆ, ರೋಟಿಗೆ ಒಂದು ಕಾಂಬಿನೇಷನ್ ಆಗಿ ತೊಂಡೆಕಾಯಿನಲ್ಲಿ ಒಂದು ಕರಿ ರೆಸಿಪಿ ತಂದಿದ್ದೀನಿ. ಇದೊಂದು ಸ್ವಲ್ಪ ಕುರ್ಮಾ ಥರ, ಗ್ರೇವಿ ಥರ ಮಾಡೋವಂಥ ರೆಸಿಪಿ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಈಸಿಯಾಗಿ ನಿಮಗೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆಯ್ತು ಅಂದರೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಇಲ್ಲಿ ಒಂದು 1/4 kg ಆಗೋಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ನೀರಲ್ಲಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಈ ಥರ ನಾನು 2 ಭಾಗ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಒಂದು ಸ್ವಲ್ಪ ಎಣ್ಣೆ ಬದನೆಕಾಯಿ ಮಾಡೋ ಥರನೇ. ಎಣ್ಣೆ ಬದನೆಕಾಯಿಗೆ ಸ್ವಲ್ಪ ಮಸಾಲೆಗಳಾಗಿರಲಿ ಡಿಫ್ರೆಂಟಾಗಿ ಹಾಕ್ತೀರಿ, ಇದಕ್ಕೂ ಮಸಾಲೆ ಡಿಫ್ರೆಂಟೇ. ಈ ಮಸಾಲೆನ ನೋಡಿ ಈ ಥರ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕಿ 1 ನಿಮಿಷ ಹುರ್ಕೊಂಡ್ಮೇಲೆ ಇದಕ್ಕೆ ಒಂದು 5ರಿಂದ 6 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿನೂ ನಿಮಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಇದ್ರ ಜೊತೆಗೆ 2 ಪೀಸ್ ಚಕ್ಕೆ, 2 ಲವಂಗ, 1 ಏಲಕ್ಕಿ ಹಾಕ್ಕೊತಾ ಇದ್ದೀನಿ, ಜಸ್ಟ್ ಮಸಾಲ ಫ್ಲೇವರ್ಗೆ. ನಿಮಗೆ ಬೇಡ ಅಂದರೆ ಡೈರೆಕ್ಟಾಗಿ ಗರಂ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಸ್ಪೈಸಸ್ ಹಾಕೋ ಜಾಗದಲ್ಲಿ. ಈಗ ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಹುರ್ಕೊಂಡಿದ್ದಾಯಿತು. ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಎಳ್ಳು, ಒಂದು ಅರ್ಧ ಟೇಬಲ್ ಸ್ಪೂನ್ ಗಸಗಸೆ ಹಾಕ್ಕೊತಾ ಇದ್ದೀನಿ. ಸ್ಟವ್ ಸಿಮ್ಮಲ್ಲಿ ಇಟ್ಕೋಬೇಕು, ಯಾಕಂದರೆ ಇದು ಸಿಡಿಯುತ್ತೆ ಎಲ್ಲ ಕಡೆಯೂ, ಅದಕ್ಕೋಸ್ಕರನೇ. ಇಲ್ಲಿ ಒಂದು 2 ಟೇಬಲ್ ಸ್ಪೂನು ಡೆಸಿಕೇಟ್ ಕೊಕೊನಟ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಹಸಿ ತೆಂಗಿನಕಾಯಿ ಇರಲಿಲ್ಲ, ಅದಿದ್ದರೆ ನೀವು ಯೂಸ್ ಮಾಡ್ಕೋಬೋದು, ಅಥವಾ ಒಣಗಿದ ಕೊಬ್ಬರಿ ಕೂಡ ಯೂಸ್ ಮಾಡ್ಕೋಬೋದು. ಯಾವ ತೆಂಗಿನಕಾಯಿ ಆದರೂ ಯೂಸ್ ಮಾಡ್ಕೋಬೋದು ಈ ರೆಸಿಪಿಗೆ. ಡೆಸಿಕೇಟ್ ಕೊಕೊನಟ್ ಪೌಡರ್ ಇಮಿಡಿಯೇಟ್ಲಿ ಕಲರ್ ಚೇಂಜ್ ಆಗುತ್ತೆ. ಸ್ಟವ್ ಆಫ್ ಮಾಡಿ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಳಿಸ್ಕೊಳ್ಳಿ. ಅದು ಕಂಪ್ಲೀಟಾಗಿ ತಣ್ಣಗಾಗಿರಲಿ. ಅಷ್ಟೊತ್ತಿಗೆ ನಾವು ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ತೊಂಡೆಕಾಯಿ ಹಾಕ್ಕೊತಾ ಇದ್ದೀನಿ. ತೊಂಡೆಕಾಯಲ್ಲಿ ನೀರಿನಂಶ ಇರಬಾರ್ದು, ಆದ್ರೂ ಇದು ಸ್ವಲ್ಪ ಸಿಡಿಯುತ್ತೆ. ಮುಚ್ಚಳ ಹಾಕಿ ನೀವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಅಂದರೆ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಬೇಕು. ಇದನ್ನು ನೀವು ಓಪನಲ್ಲೇ ಇಟ್ಟು ಫ್ರೈ ಮಾಡಿದ್ರೆ ಸಿಡಿತಾ ಇರುತ್ತೆ ಅವಾಗವಾಗ. ಸೊ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಕಡಾಯಿಗೆ ನಾನು ಒಗ್ಗರಣೆಗೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಸೋಂಕಾಳು, ಒಂದೇ ಒಂದು ದೊಡ್ಡ ಪಲಾವ್ ಎಲೆನ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಜಸ್ಟ್ ಫ್ಲೇವರ್ಗೋಸ್ಕರ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಗೇನಾದರೂ ಜನ ಜಾಸ್ತಿ ಇದ್ದಾರೆ, ಸ್ವಲ್ಪ ಗ್ರೇವಿ ಅನ್ನೋದು ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋದಾದರೆ ಈರುಳ್ಳಿನ ನೀವು ತರತರಿಯಾಗಿ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು, ಅಥವಾ ಚಿಕ್ಕದಾಗಿ ಚಾಪ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ಟೈಮ್ಗೆ ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೊಟೊ, ಈರುಳ್ಳಿ ಎಷ್ಟು ತಗೊತೀರಾ ಟೊಮೊಟೊನೂ ಅಷ್ಟೇ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಹೇಳ್ಬೇಕಂದ್ರೆ ಚಪಾತಿಗೆ, ರೋಟಿಗೆಲ್ಲ ಸೂಪರಾಗಿರುತ್ತೆ. ಖಂಡಿತ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಮಸಾಲೆ ಫ್ರೈ ಆಗೋ ಟೈಮಿಗೆ ನಾನು ಇಲ್ಲಿ ಸ್ಪೈಸಸ್ನ ನಾನು ಆಲ್ರೆಡಿ ಹುರಿದಿಟ್ಟಿದ್ನಲ್ಲ, ಅದನ್ನು ಪೌಡ್ರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತೀನಿ. ಅಂದರೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ಪೌಡ್ರ್ ಮಾಡಿಕೊಂಡು ಆನಂತರ ನೀರು ಹಾಕಿ ರುಬ್ಕೊಳ್ಳಿ. ಅದು ರುಬ್ಬಿದಾದಮೇಲೆ ಈ ಕಡೆ ಟೊಮೊಟೊ ಈರುಳ್ಳೆಲ್ಲ ಚೆನ್ನಾಗಿ ಬೆಂದಾಗಿದೆ. ಈಗ ಇದಕ್ಕೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಈ ಸ್ಪೈಸಸ್ ಇಷ್ಟೇ. ಇದಕ್ಕೆ ಎಕ್ಸ್ಟ್ರಾ ನೀವು ಚಕ್ಕೆ ಲವಂಗ ಬೇಡ ಅಂದರೆ ರುಬ್ಬೋ ಪ್ಲೇಸಲ್ಲಿ ಇಲ್ಲಿ ಗರಂ ಮಸಾಲ ಕೂಡ ಹಾಕ್ಕೊಬೋದು, ಅಥವಾ ಸಪ್ರೇಟಾಗಿ ವೆಜಿಟೇಬಲ್ ಕರಿ ಪೌಡರ್ ಅಂತೆಲ್ಲ ಸಿಗುತ್ತೆ, ನಿಮಗೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಈ ರುಬ್ಬಿರೋ ಪೇಸ್ಟು ಜಾಸ್ತಿ ಕ್ವಾಂಟಿಟಿನಲ್ಲಿರಬಾರ್ದು, ಕಡಿಮೆನೇ ಇರಬೇಕು. ಮತ್ತು ಇದಕ್ಕೆ ಇನ್ನೊಂದೇನೆಂದರೆ ಕಡಲೆ ಬೀಜ, ಗೋಡಂಬಿ ಎಲ್ಲ ಹಾಕಿ ರುಬ್ಬಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ದಪ್ಪ ತಲದ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಹುರಿದು ಪುಡಿ ಮಾಡಿ ಪೇಸ್ಟ್ ಮಾಡಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡಬೇಕಂತೇನಿಲ್ಲ. ಜಸ್ಟ್ ಈ ಥರ 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿರೋಂಥ ತೊಂಡೆಕಾಯಿ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿನ ನೀವು ತೊಂಡೆಕಾಯಿ ಅಂತಲೇ ಅಲ್ಲ, ಆಲೂಗಡ್ಡೆಯಲ್ಲಿ, ಬದನೆಕಾಯಲ್ಲಿ, ಅಥವಾ ನಾನ್ ವೆಜ್ ಇಷ್ಟಪಡೋರಾದರೆ ಚಿಕನಲ್ಲಿ, ಮೊಟ್ಟೆನಲ್ಲಿ ಕೂಡ ಮಾಡ್ಕೊಬೋದು. ಅಥವಾ ಇಷ್ಟ ಆಗಿರೋಂಥ ಮಿಕ್ಸ್ ತರಕಾರಿ ಯಾವುದಾದ್ರೂ ಒಂದು ತರಕಾರಿನಲ್ಲಿ ಕೂಡ ಈ ರೆಸಿಪಿನ ಮಾಡ್ಕೊಬೋದು. ಬೆಂಡೆಕಾಯಿ ಸಹನೂ ಮಾಡ್ಕೊಬೋದು. ಸೊ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಆ ಮಿಕ್ಸಿ ಜಾರಲ್ಲಿರುವಂಥ ಮಸಾಲೆ ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀರು ನಿಮಗೆ ನೋಡಿಕೊಂಡು, ಥಿಕ್ನೆಸ್ ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ಯಾವಾಗೂ ಅಷ್ಟೇ ಡೈರೆಕ್ಟಾಗಿ ನೀರು ಹಾಕೋಕ್ಕೆ ಹೋಗಬೇಡಿ. ಸೊ ಇದೊಂದು ಟಿಪ್ಸಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಯಾವಾಗೇ ಆಗಲಿ ಸಾಂಬಾರು ಅನ್ನೋದು ಕರಿ ಆಗಿರ್ಬೋದು ಅಥವಾ ಗ್ರೇವಿ ಆಗಿರ್ಬೋದು, ನಾವನ್ನ ಥಿಕ್ನೆಸ್ನ ನೋಡಿಕೊಂಡು ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನು ನಾನು ಹಾಗೆ ಸ್ಲೋ ಕುಕ್ಕಲ್ಲಿ ಕುಕ್ ಮಾಡ್ಕೊತೀನಿ. ಅಂದರೆ ಕಡಿಮೆ ಊರಿನಲ್ಲಿ ಕುಕ್ ಮಾಡೋದ್ರಿಂದ ನಿಮಗೆ ಆ ಗ್ರೇವಿ ಅನ್ನೋ ಥಿಕ್ನೆಸ್ ಕೂಡ ಪೂರ್ತಿ
ಪೂರ್ತಿ ಗಟ್ಟಿನೂ ಆಗದೆ ನಮಗೆ ಕರೆಕ್ಟಾಗಿ ಒಂದು ಥಿಕ್ನೆಸ್ ಕರೆಕ್ಟಾಗಿ ಕೊಡುತ್ತೆ. ಅದೇ ಟೈಮ್ಗೆ ತರಕಾರಿ ಕೂಡ ಬೆಂದು ಒಂದು ಒಳ್ಳೆ ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಘಮ ಬಂದಿರುತ್ತೆ. ಈಗ ರೆಸಿಪಿ ರೆಡಿಯಾಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇದನ್ನು ಇಳಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಅದು ಟ್ರೈ ಮಾಡಿ ನೋಡಿ. ಅಥವಾ ತೊಂಡೆಕಾಯಲ್ಲಿ ಬೇರೆ ಥರ ರೆಸಿಪಿ ಬೇಕಂದರೆ ಆಲ್ರೆಡಿ ನಮ್ಮ ಚಾನಲಲ್ಲಿದೆ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಇವತ್ತು ಮಾಡಿರೋಂಥ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡಿಫ್ರೆಂಟ್ ರೆಸಿಪಿಗಳು ನಿಮಗೆ ಬರ್ತಾ ಇರುತ್ತೆ. ಮತ್ತು ನಿಮ್ಗೆ ಯಾವ ಥರ ರೆಸಿಪಿ ಬೇಕಂತಲೂ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.